ನಂಗೆ ಅಕ್ಕ ಸಾಕತ್ತು ಅಂತೀನಿ. ಈಗ ಹೊರಡ್ತದೆ, ನನ್ನ ಗಳಿಕೆ ಹೊರಡ್ತದೆ, ಹೋದ್ಮೇಲೆ ಬಾಗಿಲು ಹಾಕೊಂಡು ಬಂದು ಮುಲ್ಕಿಣೋಣ ಅಂತ ನೋಡಿದ್ರೆ ಹೊಲ್ದಾಟ ಇಲ್ಲ. 10 ಗಂಟೆ ಬಸ್ಸಿಗೆ ಹೋಗ್ತೀನಿ ಅಂತು, ಅದು ತಪ್ಪು ಹೋತು. 11 ಗಂಟೆ ಬಸ್ಸಿಗೆ ಹೋಗ್ತೀನಿ ಅಂತ ಇದ್ದಲ್ಲಿ ಇಟ್ಟತ್ತಾದರೂ ರೆಡಿ ಆಗಲ್ಲ. ಬಸ್ ಏನು ಕಾದು ಕೂತ್ಕೋತದ? ಏನಾರು ಮಾಡ್ಕೊಳ್ಳಿ, ಎಷ್ಟೊತ್ತಿಗಾರು ಹೋಗ್ಕೊಳ್ಳಿ, ನಾನು ಎಂತ ಹೇಳಕ್ಕೆ ಹೋಗೋದು ಇಲ್ಲ. ಎಂತಕ್ಕೆ ಹೋತಿ ಕೇಳ್ರೆ ಇಂಥಕ್ಕೆ ಅಂತ ಹೇಳಲ್ಲ. ಹುಡುಗಗೂ ಸರಿಲ್ಲ ಅಂತದಪ್ಪ, ಮ್ಯಾಲಕ್ಕೆ ಅಂತ ಅಂಥದ್ದೇನು ಕಾಣಲ್ಲ. ಹಿಂಗೆ ಥಂಡಿ ಜ್ವರ ಸುಮಾರು ಸತಿ ಬಂದವೆ, ಆಸ್ಪತ್ರೆಗೇನು ಕರ್ಕೊಂಡೋಗ್ಲ, ಮನೆಯಲ್ಲೇ ಎಂಥದನ್ನ ಇದು ಹಸಿರಪ್ಪ ಅಂತ ಆಗ್ತಿತ್ತು. ಈ ಸತಿ ಹೋಗ್ಬೇಕಂತಪ್ಪ, ಯಾರು ಬರ್ತೀನಿ ಅಂದಾರ ಎಂಥದ್ದು ಯಾರಿಗೆ ಗೊತ್ತು. ಏನು ಕೇಳಂಗೇನಿಲ್ಲ, ಎಲ್ಲಿಗಾರು ಹೋಗ್ಬೋದು, ಎಲ್ಲಿಗಾರು ಬರ್ಬೋದು. ಇನ್ನು ಎಲ್ಲರ ಮನೇಲಿ ಇದ್ದಂಕನ ಮನೇಲೆ ಅವನಿಗೆ ಅಡುಗೆ ಮಲ್ಕಿದ್ದೀನಿ ಅತ್ಲೆ. ಓಡಾಡಿ ಸಾಕಾತು. ಹಾಗೆ ಡಾಕ್ಟ್ರ್ ಮಕ್ಳಿಗೆ ಹೇಳ್ತಾರೆ ಅವ್ರಿಗೇನಾಗಬೇಕು, ಓಡಾಡ್ತಾ ಇರಿ ಅಮ್ಮ ಓಡಾಡಬೇಕು ಅಂತ. ಕಡೆಗೆ ಏನಾರು ಒಂಚೂರು ಹೆಚ್ಚು ಕಮ್ಮಿ ಆಗಿ ಮತ್ತೇನಾರು ಇದಾದರೆ ಇಲ್ಲ ನೀವೇ ನಡೆದಿದ್ದು ಹೆಚ್ಚಾಯ್ತು ಅದಕ್ಕೆ ಹಿಂಗಾಗ್ಯದೆ ಅಷ್ಟು ನಡಿಬಾರ್ದಿತ್ತು ಅಂತಾರೆ. ಅವ್ರಿಗೇನು ದಪ್ಪ ರೋಟಿ ಸುಡ್ತಾರೆ, ತೆಳುವಾದರೂ ದೋಸೆ ಹಿತಾರೆ. ನಮ್ಗೆ ಹಂಗೆ ನಾವು ಮುಲ್ಕಿತೀನಿ ಸ್ವಲ್ಪ ಹೊತ್ತು ನೋಡೋಣ ಎಷ್ಟೊತ್ತಿಗೆ ಹೊರಡ್ತದೆ, ಹೊರಟಿರ್ತಕ್ಕೋ ಬಾಗ್ಲಕ್ಕಿ ಬರ್ತೀನಿ. ಹಲೋ ಹಲೋ ಕವನ ಅದೆಂತಕ್ಕೆ ಫೋನ್ ಮಾಡಿದೆ? ಓ ಪರವಾಗಿಲ್ಲ ಸರಿತಾ, ನನ್ನ ವಾಯ್ಸ್ ನೆನಪಿಲ್ಲದೆ ಒಳ್ಳೆ ಕತೆ ಆಯ್ತಲ್ಲ. ಮನೆ ಮನುಷ್ಯರು ವಾಯ್ಸೇ ನೆನಪಿಲ್ಲದೆ ಇದ್ದರೆ ಹೆಂಗೆ? ನೆನಪು ಇರ್ತದಪ್ಪ. ಮತ್ತು ಎಲ್ಲ ಆರಾಮಿದ್ದೀರಾ? ಸುಮ್ಮನೆ ಫೋನ್ ಮಾಡ್ತಿರಲ್ಲ? ಇಲ್ಲ ಸುಮ್ಮನೆ ಫೋನ್ ಮಾಡಿದೆ. ಅದು ಅತ್ತೆ ಕಾಲು ನೋವು ಆದಮೇಲೆ ಫೋನ್ ಮಾಡೋಕ್ಕೆ ಆಗಿರಲಿಲ್ಲಲ್ಲ, ನನಗೂ ಟೈಮೇ ಇರ್ತಿರ್ಲಿಲ್ಲ. ಒಂದೇನಾದ್ರು ಪ್ರಾಬ್ಲಮ್ಮು. ಈಗ ಆಫೀಸಲ್ಲಿ ಸ್ವಲ್ಪ ಫ್ರೀ ಆಗಿದ್ನಾ, ಹೇಗಿದ್ದಾರೆ ಕೇಳೋಣ ಅಂತ ಫೋನ್ ಮಾಡಿದೆ. ಅತ್ತೆ ಆರಾಮಾದ್ರಾ? ಕಾಲು ನೋವೆಲ್ಲ ಕಡಿಮೆ ಆಗಿದೆಯಾ? ಅದು ಎಂತಕ್ಕೆ ಫೋನ್ ಮಾಡ್ಯದೀಗ? ಎಂಥದ ಏನು ಇವ್ರ ಮಧ್ಯೆನೇ ವ್ಯವಹಾರ ನಡೀತಾ ಇದೆಯಾ ಎಂಥದ? ಇಷ್ಟು ದಿವಸ ಆದರೂ ಒಂದು ಫೋನ್ ಮಾಡ್ತಾ ಇದ್ದಾಳ, ಈಗ ಹೊಡೆದ್ಲಾಗ ಅದಕ್ಕೆ ಫೋನ್ ಮಾಡಿಬಿಟ್ಟದಲ್ಲ. ಏನು ಮನೇಲೊಂದು ಫೋನ್ ಅದೇ ಅದಕ್ಕೆ ಮಾಡ್ಬೋದು, ವಾಗೀಸನ ಹತ್ರ ಅದೇ ಅದಕ್ಕೆ ಮಾಡ್ಬೋದು, ನನ್ನದೇ ಎಂಥದ ಒಂದು ಮುರ್ಕಟ್ಟೆ ಅದೇ ಅದಕ್ಕೆ ಮಾಡಿದ್ರು ಮಾಡ್ಬೋದು. ಎಲ್ಲ ಬಿಟ್ಟು ಇದ್ರ ಮೊಬೈಲಿಗೆ ಫೋನ್ ಮಾಡೋದಲ್ಲ, ಏನೋ ವ್ಯವಹಾರ ಆತ ಅದೇ. ನೋಡೋಣ ಇಚ್ಚಿ ಬಂದು ಅಂತ ಹೇಳ್ತದೆ ನೋಡ್ತೀನಿ. ಸುರೇತ ಅದೇನು ಸಾಧಾರಣಕ್ಕೇನಿಲ್ಲ, ಎಂಥರನ್ನೂ ಮಳ್ಳು ಮಾಡ್ತದೆ. ಸಚಿನನ ಹಿಂದಿಗೆ ಅದನ್ನು ಕಂಡ್ರಾತಿರಲ್ಲ, ಸುದ್ದಿ ಹೇಳಿದ್ರೆ ಸಿಟ್ಟು ಆಯ್ತಿತ್ತು. ಈಗ ನೋಡು ಅವರವರೇ ಫೋನಲ್ಲಿ ಮಾತುಕತೆ ಆಗ್ತದೆ. ಇಲ್ಲ ಬ್ಯುಸಿ ಏನಿಲ್ಲ, ನಾವು ಹಳ್ಳಿ ಮನೇಲಿರೋರು ಎಂಥ ಬ್ಯುಸಿ. ನಮ್ಮ ಪಾಪುಗೆ ಒಂದು ಸ್ವಲ್ಪ ಆರಾಮಿರಲ್ಲ, ಅವನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗೋಣ ಅಂತ ಹೊರಡ್ತಾ ಇದ್ದೆ. ಅದೀಗ ಬೆಳಿಗ್ಗೆ 10 ಗಂಟೆ ಬಸ್ಸಿಗೆ ಹೋಗ್ಬೇಕು ಅಂದ್ಕೊಂಡೆ, ಅದು ಇದು ಕೆಲಸ ಅಂತ ಹೊರಡೋಕ್ಕೆ ಆಗಲ್ಲ, ಅದು ತಪ್ಪೋಗ್ಯದೆ. ಈಗ 11 ಗಂಟೆ ಬಸ್ಸಿಗೆ ಹೋಗೋಣ ಅಂತ ಅಂದ್ಕೊಂಡೇನೆ. ಈ ಕೆಲಸ ಎಲ್ಲ ಮುಗಿಸಿ ಈಗ ಅವನಿಗೆ ಬಟ್ಟೆ ಹಾಕಿ ಹಂಗೆ ಕರ್ಕೊಳೋದು ಅಂತ ಇದ್ದೆ. ಅಷ್ಟೊತ್ತಿಗೆ ನಿಮ್ಗೆ ಫೋನ್ ಬಂತು. ಅತ್ತೆ ಹತ್ರ ಮಾತಾಡ್ತೀರಾ? ಫೋನ್ ಕೊಡ್ಬೇಕಾ? ಹ್ಞೂ ಕೊಡಿ, ಫೋನ್ ಕೊಡಿ. ಅವ್ರ ಹತ್ರ ಮಾತಾಡಬೇಕು ಅಂತಲೇ ಮಾಡಿದ್ದು. ಏನು ತಿಳ್ಕೊಂಡಾರೆ ಏನೋ ಪಾಪ. ನಿಮಗೆ ಟೈಮ್ ಆಗತ್ತೆ ಏನೋ ಫೋನ್ ಕೊಟ್ಟರೆ? ಇಲ್ಲ, ನಾನಿನ್ನು ಪಾಪನ ರೆಡಿ ಮಾಡ್ಬೇಕಲ್ಲ, ಹಂಗೊಂದು 10-15 ನಿಮಿಷ ಟೈಮ್ ಇರ್ತದೆ. ಕೊಡ್ತೀನಿ ಮಾತಾಡಿ ಆಯಿತಾ? ಅಯ್ಯ ದೇವ್ರ ಬುದ್ಧಿ ಕೊಟ್ಟಿದ್ದಪ್ಪ, ನನ್ನ ಹತ್ರ ಮಾತಾಡ್ಬೇಕು ಅಂತ ಹೇಳ್ತಾ ಇದೆಯಲ್ಲ. ಹಾಂ, ಇಲ್ಲೇ ಬಂದ್ರಾ? ಸದ್ಯ ಇವಳು ಕವನ ಫೋನ್ ಮಾಡ್ಯಾಳೆ, ನಿಮ್ಮ ಹತ್ರ ಮಾತಾಡ್ಬೇಕಂತೆ. ತಗೊಳ್ಳಿ, ನನಗೆ ಒಂಚೂರು ಟೈಮ್ ಆಯ್ತು, ನಾನು ಹೋಗಿ ಪಾಪಕ್ಕೆ ಬಟ್ಟೆ ಹಾಕ್ಕೊಂಡು ಕರ್ಕೊಬರ್ತೀನಿ. ಅಷ್ಟೊತ್ತಿಗೆ ಮಾತಾಡಿರಿ, ಫೋನ್ ತಗೊಂಡು ನಾನು ಹಂಗೆ ಹೋಗ್ತೀನಿ ಆಯಿತಾ? ಬಾಗಿಲು ಹಾಕ್ಕೊಂಡು ಮಲ್ಕೋಬೋದು, ಬಾಗಿಲು ಲಾಕ್ ಮಾಡಬೇಡಿ ಮಾತ್ರ. ಹ್ಞೂ ಬರತ್ತೆ, ತಬ ಇಲ್ಲಿ ಫೋನ್ ತಬ. ಹೌದು, ಆ ಜಾಗ್ರತೆ ಎಲ್ಲ ಹೇಳೇ ಹೋಗ್ಬೇಕಾಗ್ತದೆ. ನೀವು ಹೇಳಿ ಹೋಗಿ, ಒಬ್ಬರೇ ಇರ್ತಾರ ಮನೇಲಿ? ಫೋನ್ ನನ್ನ ಹತ್ರ ಅದೆಯೇ? ಒಬ್ಬಳೇ ಇರ್ದೇನು? ಈಗ ಗಂಡ ನಿಮ್ಮ ಮಾವ ವಾಗೇಶ ಎಲ್ಲ ಬರ್ತಾರೆ, ಸ್ವಲ್ಪ ಹೊತ್ತಿಗೆ ಬರ್ತಾರೆ. ಮತ್ತೆ ಎಲ್ಲ ಹುಷಾರಿದ್ದೀರಾನೆ? ಬಾಲ್ ಹೆಂಗದಾನೆ? ಸಚಿನ್ ಹುಷಾರದಾನ? ಸುಮ್ಮನೆ ಫೋನ್ ಮಾಡ್ತಿರ್ಲ? ಆರಾಮಿದ್ದಾರೆ.
ಎಲ್ಲರೂ ಆರಾಮಿದ್ದಾರೆ ಅತ್ತೆ. ನಾನು ಸುಮ್ಮನೆ ಫೋನ್ ಮಾಡಿದ್ದೇನಲ್ಲ, ನಿಮ್ಮ ಕಾಲು ನೋವಾದಲಿಂದ ನನಗೆ ವಿಚಾರಿಸ್ಕೊಳ್ಳೋಕ್ಕೆ ಆಗಿರಲಿಲ್ಲ ಅಲ್ಲ. ಅದೇ ದಿನ ಸಚಿನ್ ಹತ್ರ ಕೇಳ್ತಿದ್ದೆ ಹೇಗಿದ್ದಾರೆ ಅಂತ. ಅವ್ರು ಹೇಳ್ತಾ ಇದ್ರಲ್ಲ, ಅದು ಒಂದ್ಸರಿ ಊರಿಗೆ ಬರೋಣ ಅಂತ ಅಂದ್ಕೊಂಡೆ. ಮೊನ್ನೆ ಇವ್ರು ಬಂದ್ರಲ್ಲ ಆವಾಗ ಹೇಳಿದೆ ನಾನು ಬರ್ತೀನಿ ಅಂತ. ಸಚಿನ್ನೇ ಬೇಡ ಅಂದರು. ಮತ್ತು ಈ ಟೈಮಲ್ಲಿ ನಾವೆಲ್ಲ ಹೋದರೆ ಅವರಿಗೂ ತೊಂದರೆ ಆಗುತ್ತೆ, ಅಲ್ಲಿ ಅವ್ರ ಕೆಲಸನೇ ಅವರಿಗಾಗಿರುತ್ತೆ, ಬೇಡ ಇನ್ನೊಂದು ಸರಿ ಯಾವಾಗಲಾರು ಹೋಗೋಣ ಅಂತ ಅಂದರು. ಹಾಗಾಗಿ ಬರಲಿಲ್ಲ. ಈ ಕಾಲು ನೋವು ಹೇಗಿದೆ ಈಗ, ಕಡಿಮೆ ಆಗಿದೆಯಾ? ಓ ಹೌದಣ್ಣ, ಅದನ್ನು ಆಗಲಿ ಇಷ್ಟು ಕೇಳ್ದಲ್ಲ ಅಷ್ಟೇ ಸಾಕು. ಹಾಗೆ ನಾನು ನಾಡಿಂದ ಈ ನಾಡಿಗೆ ಬರೋದಂದ್ರೆ ಹುಡುಗಾಟಿಗೆಲ್ಲ ಬರೋದೇನು ಬೇಡ, ಇನ್ನೊಂದು ಸತಿ ಅಂತಾರೆ ಹಬ್ಬಕ್ಕೆ ಒಟ್ಟಿಗೆ ಬಂದರು ಸಯ್ಯ. ಕಮ್ಮಿ ಆಗಿದೆ. ಅವರು ನೋಡಿರಿ ಅಂತ ಹೇಳ್ತಾರೆ. ಒಂದು 4 ಹೆಜ್ಜೆ ಗನಾಗ ನೋಡಿದ ಕೂಡಲೇ ಸಣ್ಣ ಕುಂಚಿಚ್ಚು ಸೆಳೆತ ಆಗ್ತದೆ. ಇನ್ನೊಂದು 15 ದಿವಸ ಬಿಟ್ಟು ಮತ್ತೊಂದು ಸತಿ ಬರೋಕ್ಕೆ ಹೇಳ್ಯಾರೆ, ಹೋಗ್ಬೇಕು. ಹೋದಾಗ ಇದನ್ನೆಲ್ಲ ಮಾಡಿ ನೋಡ್ತಾರಂತೆ, ಅವಾಗ ಗೊತ್ತಾಗ್ತದೆ ಏನಾಗಿದೆ ಅಂತ. ತೊಂದ್ರಿಲ್ಲ ನೀ ಏನು ತಲೆ ಕೆಡ್ಸ್ಕೊಳಕ್ಕೆ ಬೇಡ, ಕಮ್ಮಿ ಆತ ಬಂದದೀಗ. ಸದ್ಯ ಇಷ್ಟರಲ್ಲೇ ಮುಗೀತಲ್ಲ. ಕಾಲು ನೋವೆಲ್ಲ ಆದರೆ ಭಾಳ ರಗಳೆ ಅಪ್ಪ. ನೀವು ಮತ್ತೆ ಬೇರೆ ಏನು ಕೆಲಸ ಎಲ್ಲ ಮಾಡೋಕ್ಕೆ ಹೋಗಬೇಡಿ, ಮತ್ತೆ ಕಾಲು ನೋವು ಜಾಸ್ತಿ ಆದರೆ ಕಷ್ಟ. ಹಾಗೇನಾದರೂ ಬೇಕಾದರೆ ಇನ್ನೊಬ್ರು ಕೆಲಸದವ್ರು ಯಾರನ್ನಾರು ಇಟ್ಕೊಳ್ಳಿ. ಇಲ್ಲ ಕೆಲಸ ಎಂತ ಮಾಡಲ್ಲ, ಈಗ ನಿಂತಲ್ಲೇ ಅಂತಾರು ಒಂಚೂರು ಹಿಂಗೆ ಮಾಡ್ಕೊಡೋದು ಬಿಟ್ಟರೆ ಮತ್ತೆ ಎಂತ ಮಾಡಲ್ಲ. ಅಲ್ಲ, ನಿಂತ್ಕೊಂಡಲ್ಲೂ ಹಾಗೆಲ್ಲ ಏನು ಕೆಲಸ ಮಾಡೋಕ್ಕೆ ಹೋಗಬೇಡಿ. ಸ್ವಲ್ಪ ಮಾಡ್ತಾ ಗೊತ್ತೇ ಆಗಲ್ಲ ನಿಮಗೆ. ಇನ್ನೊಂದು ಕೆಲಸ ಮಾಡೋಕ್ಕೆ ಶುರು ಮಾಡ್ತೀರಿ, ಮತ್ತೇನಾದ್ರು ಕಾಲು ನೋವು ಶುರು ಆದರೆ ಆ ಥರ ಎಲ್ಲ ಏನೂ ಮಾಡಬೇಡಿ. ಅದು ಈಗ ಸರಿತಕ್ಕ ಹೇಳಿದ್ರು, ಅವರೇನೋ ಪಾಪನ ಹಾಸ್ಪಿಟಲಿಗೆ ಕರ್ಕೊಂಡು ಹೋಗ್ತಾರಂತಲ್ಲ, ನೀವೊಬ್ಬರೇ ಇರ್ತಾರೆ ಅಂತ ಅಂದರು. ಅದು ಯಾಕೆ ಹಂಗೆ ಮಾಡಿದ್ರಿ? ನೀವು ಒಂದು ಕೆಲಸ ಮಾಡಿ, ಸರಿ ತಕ್ಕಂಗೆ ಹೇಳಿ, ಮಾವ ಬಾವ ಇವರೆಲ್ಲ ಬರೋ ತನಕ ಇರಲಿ, ಆಮೇಲೆ ಹೋಗಲಿ ಅವರು. ಅವ್ರು ಯಾರು ಇಲ್ಲದೆ ಇರುವಾಗ ಏನಾದರೂ ಒಂದು ಲೋಟ ಕಾಫಿನ ಏನಾದರೂ ಕುಡಿಬೇಕು ಅನ್ನಿಸ್ತಪ್ಪ, ಅವಾಗ ಏನು ಮಾಡ್ತೀರಿ ನೀವು? ವಯಸ್ಸಾಗಿದೆ ಪಾಪ, ಯಾವ ಟೈಮಲ್ಲಿ ಏನು ಅನ್ಸುತ್ತೆ ಹೇಳೋಕ್ಕಾಗಲ್ಲ. ಆಗಲಿ ಎಂಥಾರ ಆಗಲಿ, ಇಷ್ಟಾರ ಒಂದು ಬುದ್ಧಿ ಬಂದದಲ್ಲ, ಹೇಳೋಣ ವಯಸ್ಸಾಗಿದೆ ಒಂಚೂರು ವಿಚಾರಿಸ್ಕೊಳ್ಳೋಣ ಅನ್ನೋ ಬುದ್ಧಿ ಬಂತಲ್ಲ, ಸಾಕು. ನಮ್ಮ ವಾಗೇಶ್ ಹೇಳೋದು ನೋಡಿದ್ರೆ ಏನೋ ಅನ್ಬೇಕು. ಅಡ್ಡಿಲ್ಲ ಸುಮ್ಮನೆ ಹೇಳಿದ್ರೆ ಸಹ ಎಲ್ಲ ಅಷ್ಟೆಲ್ಲ ಓದ್ಕೊಂಡು ಬರ್ಕೊಂಡು ಲಕ್ಷಗಟ್ಟಲೆ ಸಂಬಳ ಥರ ನೌಕರಿಲಿದ್ದರೆ ಎಷ್ಟು ಚೆನ್ನಾಗಿ ಮಾತಾಡ್ತದೆ. ಆಗಲಿ ಅತ್ತೆ, ಏನು ಯೋಚನೆ ಮಾಡ್ತಿದ್ದೀರಾ? ಯಾರಾದರೂ ಏನಾದರೂ ಹೇಳ್ತಾರಾ ನಿಮಗೆ ಮನೇಲಿ? ಕೆಲಸ ಮಾಡು ಅಥವಾ ಒಬ್ಬಳೇ ಇದ್ರೆ ಏನಾಗಲ್ಲ ಹಾಗೇನಾದರೂ ಹೇಳ್ತಾರಾ? ಹೇಳಿದ್ರೆ ಹೇಳಿ, ನಾನು ಕೇಳ್ತೀನಿ. ಸಚಿನ್ ಹತ್ರನೂ ಕೇಳಕ್ಕೆ ಹೇಳ್ತೀನಿ. ನೀವು ಹೆದರ್ಕೋಬೇಡಿ ಹಾಗೆಲ್ಲ. ಇಲ್ಲ ಯಾರು ಹಾಗೆಲ್ಲ ಅಂತ ಹೇಳಲ್ಲ. ಒಂಥರ ಖುಷಿ ಆದಂಗೆ ಆಯ್ತು. ಅಲ್ಲಿದ್ದರೆ ಇಷ್ಟೆಲ್ಲ ವಿಚಾರಿಸ್ಕೊಂಡಲ್ಲ ಅಂತ. ನೀವು ಬರೋದು ಬೇಡ, ಹೋಗೋದು ಬೇಡ, ಹಿಂಗೆ ಅವಾಗ ಫೋನ್ ಮಾಡಿ ಹೆಂಗಿದ್ದೀರಿ ಏನು ಅಂತ ಕೇಳಿದ್ರೆ ಅಷ್ಟೇ ಸಾಕು. ಆಗಲ್ಲ, ನಿಮಗೆಲ್ಲ ನೌಕರಿ ಎಲ್ಲ ಮಾಡ್ಕೊಂಡು ಇಲ್ಲಿಗೆ ಬರೋಕ್ಕಾಗಲ್ಲ, ನಂಗೆ ಗೊತ್ತಾಗ್ತದೆ. ಅದೇನು ಹುಡುಗಾಟಿಗೇನಲ್ಲ, ಆಗಲಿ ಬಿಡು. ಇಲ್ಲ, ನನಗೆ ಮನೇಲಿ ಯಾರು ಎಂತ ಹೇಳೋದು ಇಲ್ಲ. ಥರ ಅಕ್ಕಗೆ ಹೋದ್ಮೇಲೆ ಒಬ್ಬಳೇ ಇರ್ತಿದ್ನಲ್ಲ, ಬೇಜಾರಾಗೋದು. ಈಗ ಒಂಥರ ನಿನ್ನ ಹತ್ರ ಫೋನಲ್ಲಿ ಮಾತಾಡಿದ್ಮೇಲೆ ಎಷ್ಟು ಸಂಧಾನ. ಹೀಗೆ ಫೋನ್ ಮಾಡ್ತೀರಾ ಅಕ್ಕ ಅವಾಗವಾಗ? ಹಾಂ ಅತ್ತೆ, ಹಾಂ ಫೋನ್ ಮಾಡ್ತಿರ್ತೀನಿ. ಅದೇ ನಾನು ಒಂದೊಂದು ಸರಿ ಬ್ಯುಸಿ ಇರ್ತೀನಿ, ನಿಮಗೆ ಗೊತ್ತಲ್ಲ, ಫೋನಲ್ಲಿ ಮಾತಾಡೋಕ್ಕೂ ಟೈಮ್ ಇರಲ್ಲ. ಹಂಗಾಗಿರುತ್ತೆ ನನ್ನ ಪರಿಸ್ಥಿತಿ. ನೀವೊಂದು ಕೆಲಸ ಮಾಡಿ, ಈಗ ನಾನು ಫೋನ್ ಮಾಡಿದ್ದೀನಲ್ಲ, ಆ ನಂಬರು ಅವರು ಸರಿ ತಕ್ಕಂಥ ಮೊಬೈಲಲ್ಲಿ ಇರುತ್ತೆ, ಅದಕ್ಕೆ ವಾಪಸ್ ಮಾಡಿ. ನೀವು ಎಷ್ಟೊತ್ತಿಗೆ ಫೋನ್ ಮಾಡಿದ್ರು ನಾನು ರಿಸೀವ್ ಮಾಡ್ತೀನಿ, ಆಯಿತಾ? ಬೇಜಾರಾಗತ್ತೆ ನಿಜ. ಬಂದು ಒಂದು ಸರಿ ನೋಡ್ಕೊಂಡು ಮಾತಾಡ್ಸ್ಕೊಂಡು ಬರೋಣ ಅಂತ ಅನಿಸುತ್ತೆ. ನಂಗೆ ನೋಡಿ ಇಲ್ಲಿ ಟೈಮೇ ಇಲ್ಲ. ಆಗಲಿ ನಂಗೆ ಗೊತ್ತಾಗ್ತದೆ. ಇದು ಮಾಡಿ ಪುರ್ಸೊತ್ತಾದಾಗ ಯಾವಾಗಲಾರು ಇನ್ನೊಂದು ಸತಿ ಸಚಿನ್ ಅಲ್ಲಿಂದ ಕಾರ್ ತಗೋ ಬರ್ತಾನಲ್ಲ, ಆವಾಗ ಅವನ ಜೊತೆ ಬಾ.
ಈಗ ನಾಡ್ದು ಎಂದ ಬತ್ತಾನೆ ಏನೋ ಎಂಥದ್ದು ಸುಮಾರು ಇದು ಮಾಡೋಕ್ಕೆ ಹೇಳ್ಯಾರೆ ಅಂಥೇಳಿ ಇದು ಪಾಪಣ್ಣನ ಹೆಂಡತಿ ಫೋನ್ ಮಾಡಿತ್ತು ಸರಿತೆಗೆ ಎಂತ ಮಾತಾಡ್ಕಿತ್ತಿದ್ರು ಬತ್ತಾನೆ ಇರಬೇಕು. ಆದರೆ ಹಿಂಗೆ ಎಲ್ಲ ಒಟ್ಟಿಗೆ ರಜೆ ಎಲ್ಲ ಸಿಕ್ಕಿದಾಗ ಒಟ್ಟಿಗೆ ಬಂದೇ ಬಿಡಿ ರಜೆ ಇದ್ದಾಗ. ಮತ್ತು ಆಫೀಸಿಗೆ ಹೋಗೋದ್ರಿಂದೆಲ್ಲ ಆಗಲ್ಲ, ಬಾಲ್ಯನ ಸ್ಕೂಲಿಗೆ ಹೋಗೋದು ಇದಾಗ್ತದೆ. ಒಂದು ಶನಿವಾರ ಭಾನುವಾರ ಹಂಗೆ ನೋಡೋಣ. ಆದರೂ ಬಲ್ಲಿ ಭಾಳ ತೊಂದರೆ ತಗೊಂಡೇನು ಬೇಡ. ಕಾರ್ ತಗೊಬರೋದಾದ್ರೆ ಕಾರಲ್ಲಿ ಹಾಗೆ ಬಾ, ಒಂದಿನ ಮಧ್ಯೆ ನಿಂತು ಹೋದ್ರೆ ಸೈ. ಹಾಂ ಅತ್ತೆ, ಖಂಡಿತ ಬರ್ತೀನಿ. ಅವರು ಈ ಸರಿ ಬರ್ತಾರಂತ, ಕಾರ್ ತಗೊಂಡೇ ಬರ್ತಾರಂತ. ಈಗೀಗ ಅವ್ರು ನನ್ನ ಹತ್ರ ಏನು ಹೇಳೋದೇ ಇಲ್ಲ ಅತ್ತೆ. ಈಗ ನೀವು ಹೇಳಿದ್ದಕ್ಕೆ ನಂಗೆ ಗೊತ್ತಾಯಿತು, ಇಲ್ಲಾಂದ್ರೆ ಅದು ಗೊತ್ತಾಗ್ತಿರ್ಲಿಲ್ಲ. ಮೊನ್ನೆನೂ ಕೂಡ ಹೊರಟ್ಕೊಂಡು ನಿಂತ್ಕೊಂಡು ಆಮೇಲೆ ಹೇಳಿದ್ದಾರೆ ನಾನು ಊರಿಗೆ ಹೋಗ್ತಿದ್ದೀನಿ ಅಂತ. ಹೆಂಗೆ ರೆಡಿಯಾಗಿ ಬರೋಕ್ಕಾಗತ್ತೆ ಹೇಳಿ? ಇನ್ನೊಂದು ಸರಿ ಏನಾದರೂ ಅವರು ಯಾವಾಗ ಬರ್ತಾರೆ ಏನು ನಿಮಗೆ ಗೊತ್ತಾಗುತ್ತಲ್ಲ, ಗೊತ್ತಾದಾಗ ಒಂಚೂರು ನಂಗೆ ಹೇಳಿ ಆಯಿತಾ? ನಾನು ರೆಡಿಯಾಗಿ ಬರ್ತೀನಿ ಯಾವಾಗ. ಹ್ಞೂನೇ ಹೇಳ್ತೀನಿ, ನಾನು ಸಚಿನಿಗೆ ಹೇಳ್ತೀನಿ ಕರ್ಕೊಬರೋಣ ಅಂತ. ಏನು ತಲೆ ಬಿಸಿ ಮಾಡ್ಕೊಬೇಡ. ಹಾಂ ಹಾಂ ಸರಿ ಅತ್ತೆ. ಅಲ್ಲ ಅತ್ತೆ, ನೀವು ಅದು ಯಾರೋ ಹೇಳಿದ್ರಲ್ಲ ಫೋನ್ ಮಾಡಿದ್ರು ಅಂತ, ಎಂತ ಇವರೇನೋ ಬಿಸ್ನೆಸ್ ಮಾಡ್ತಿದ್ದಾರಲ್ಲ ಅದ್ರ ಬಗ್ಗೆನೇ ಫೋನ್ ಮಾಡಿದ್ದಾ? ಹ್ಞೂನೇ, ಎಂತ ಪುಡ್ಡಿನ ಹಿಟ್ಟು ತೆಗೆತಾನಲ್ಲ ಇಲ್ಲಿ ನಮ್ಮೂರೇ ಅಚ್ಚಿಗೆ, ಅದು ಸ್ವಲ್ಪ ಹಳ್ಳಿ ಕಡೆ ಅಚ್ಚಿಗೆ ಬಂತ ಅವ್ರ ಮನೆ. ಇದು ಪಾರ್ವತಕ್ಕ ಅಂತ, ಪಾರ್ವತಕ್ಕನ ಸೊಸೆ ಮಾಡೋದಂತೆ, ಅದೇ ಕೊಡೋದಂತ ನಿಮಗೂ ಸಚಿನ್ ಹೇಳಣ. ಅವೇ ಎಂಥದ್ದು ಸುಮಾರು ಬೇಕು, ನಾನೇ ಕಾರ್ ತಗೊಬತ್ತೀನಿ ಅಂತ ಹೇಳ್ಯಾರೆ ಅಂತ ಮಾತಾಡ್ದಂಗೆ ಆತಿತ್ತು ನೋಡು. ಮೊನ್ನೆ ಒಂದು ಸತಿ ಕಾರಲ್ಲೇ ಬಂದು ತಗೊಂಡು ಹೋದ್ನಲ್ಲ, ಹಾಗೆ ಮಾಡ್ತಾನೇನು. ಏನು ಮಾಡ್ತಾರೋ ಅತ್ತೆ, ಅವ್ರಿಗೆ ಹೇಳಿದ್ದೇ ಅರ್ಥ ಆಗಲ್ಲ. ಒಂದಿಷ್ಟು ಟೆನ್ಷನ್ ಮಾಡ್ಕೊಂಡು ಕೂತಿರ್ತಾರೆ. ಹೇಳ್ತೀನಿ ಇವೆಲ್ಲ ಬೇಡ, ನಮಗದು ಸರಿ ಮ್ಯಾನೇಜ್ ಮಾಡೋಕ್ಕಾಗಲ್ಲ ಅಂತ. ನನ್ನ ಮಾತೇ ಕೇಳಲ್ಲ ಅಂತಾರೆ. ಏನಾರು ಲಾಸ್ ಆದ ತಕ್ಷಣ ತಲೆ ಮೇಲೆ ಕೈ ಎತ್ಕೊಂಡು ಕೂತ್ಕೊಳ್ಳೋದು. ನಮಗಂತೂ ಮನೆ ಪರಿಸ್ಥಿತಿ ನೋಡಿದ್ರೆ ಹೆಂಗಾಗಿ ಹೋಗಿದೆ ಗೊತ್ತಾ ಈಗ. ಹೌದಾನೆ, ಎಂಥ ಗಂಡ ಹೆಂಡತಿ ಯಾಜ ಮಾಡ್ಕೊತಿದ್ದೀರಾ ಹೆಂಗೆ ಮರತೆ. ನಾನು ಹೇಳಿದೆ ಸಚಿನಿಗೆ, ನಾನು ಹೇಳಿದೆ, ವಾಗೇಶ್ನೂ ಹೇಳಿದ್ದ ಬೇಡ ಅವೆಲ್ಲ ಎಂತಕ್ಕೆ, ಸುಮ್ಮನೆ ರಿಸ್ಕು, ನಮಗೆ ಎರಡು ಕೆಲಸ ಮಾಡ್ಕೊಂಡಿದ್ರೆ ಆಗಲ್ಲನೋ, ಅವ್ರ ಹತ್ರ ತಗೊಂಡೋಗೋದು, ಅಲ್ಲಿಂದ ತಗೊಂಡೋಗಿ ಮತ್ತೊಂದು ಕಡೆ ಕೊಡೋದು, ಅದರಲ್ಲಿ ಏನು ಲಾಭ ಬರ್ತದೆ ಸುಮ್ಮನೆ ಅಂತ ನಾವು ಎಲ್ಲ ಹೇಳ್ದು. ಈ ಹೇಳಿದ್ರೆ ನಿನ್ನ ಗಂಡ ಕೇಳ್ಬೇಕಲ್ಲವ, ಅವ್ನು ಮೊದಲಿಂದನೂ ಅಷ್ಟೇ, ಅವ್ನು ಹೇಳಿದ್ದೇ ಆಗ್ಬೇಕು. ಹಾಗಾಗಿ ನೋಡಿದ್ರೆ ನಾ ಮತ್ತೆ ತೀರಾ ಬೇಡ ಅನ್ನೋದು ಹೆಂಗೆ. ಈಗ ಸರಿತೆ ಗುರ್ತಾ ಪರಿಚಿತ ಎಲ್ಲ ಎಂಥವ್ರು ಹೇಳೋದಾದ್ರೆ ಅದ್ರ ಹತ್ರನೇ ಹೇಳ್ತದದು. ಹೌದಾ, ಸರಿತಕ್ಕನ ಫ್ರೆಂಡ್ಸೇ ಮಾಡ್ತಿರೋದು ಅದನ್ನು? ನಂಗೊಂದು ಡೌಟ್ ಅಂದ್ರತ್ತೆ, ಈಗೀಗ ಅವ್ರ ಫ್ರೆಂಡ್ ಬಿಸ್ನೆಸ್ ಇಂಪ್ರೂವ್ ಆಗಲಿ ಅಂತ ಬೇಕಂತ ಸರಿತಕ್ಕನೇ ಇವ್ರಿಗೆ ಹೇಳ್ಕೊಟ್ಟು ಇದನ್ನು ಸ್ಟಾರ್ಟ್ ಮಾಡಿಸಿದ್ರ, ಇಲ್ಲಿ ನಮಗೇನೂ ಲಾಭ ಆಗಲ್ಲ, ಲಾಭ ಎಲ್ಲ ಅವರಿಗೆ ಆಗೋದು. ಯಾರನ್ನು ಸಿಕ್ಸಾಕಕ್ಕೆ ಹೀಗೆ ಮಾಡ್ತಿದ್ದಾರೆ ಅಂತ. ಹೌದಾನೆ, ಮತ್ತು ಸುಮಾರು ಲಾಭ ಆಗ್ತದೆ ಅಂತೇಳಿ ಹೇಳ್ತಿದ್ದ ಸಚಿನ. ನಾನು ಸತ್ಯ ಅಂತಲೇ ನಂಬೋದ್ನಲ್ಲೇ ಪುಣ್ಯಾತ್ಗೀತೆ. ಇದಕ್ಕೆ ಅಂತ ಹೇಳೋದ? ಇಲ್ಲ ಅತ್ತೆ, ಲಾಭ ಆಗತ್ತಾ ಮತ್ತೆಂತಾರ, ಅದರಲ್ಲೆಲ್ಲ ಏನು ಮಹಾ ಲಾಭ ಆಗತ್ತೆ. ಸುಮ್ಮನೆ ಇವರು ಒಂಥರ ಮಾಡೋಕ್ಕೆ ಬೇರೆ ಕೆಲಸ ಇಲ್ಲಿದ್ದವ್ರು ಮಾಡ್ತಾರಲ್ಲ, ಆ ಥರ ಆಗಿದೆ ಇದು. ಇಲ್ಲ, ಪಾಪಡನ ಹೆಂಡ್ತಿನವ ಭಾಳ ಲಾಭ ಮಾಡೋದಂತೆ. ಎಲ್ಲ ಸುಮಾರು ಜನರ ಬಾಯಲ್ಲಿ ಕೇಂಡೆ ಭಾಳ ಗನಾಗಿ ಮಾಡ್ತದೆ ಅದು ಅಂತ. ವ್ಯಾಪಾರ ಭಾಳ ಜೋರೇ ಅದೆಯೇ, ಅದನ್ನು ಅದು ಇರ್ಬೋದು ಅತ್ತೆ. ಅವರು ಒಳ್ಳೆ ಪ್ರಾಫಿಟೇ ಮಾಡ್ಕೊಂಡಿರ್ಬೋದು, ಯಾಕಂದ್ರೆ ಅವರೇ ತಯಾರು ಮಾಡ್ತಾರೆ, ಅವರೇ ತೊಗೊಂಡೋಗಿ ವ್ಯಾಪಾರ ಮಾಡ್ತಾರೆ. ಇದು ಹಾಗಲ್ಲ, ನಮ್ಮ ಮನೆಯವರು ಬಂದು ಅಷ್ಟು ರೇಟ್ ಕೊಟ್ಟು ಕೊಂಡ್ಕೊಂಡು ಬಂದು ಇಲ್ಲಿ ಯಾರು ತಗೊಳ್ದೇ ಇದ್ರೆ ಎಷ್ಟು ಲಾಸ್ ಆಗುತ್ತೆ ಹೇಳಿ. ಅದಕ್ಕೆ ಹೇಳ್ತೀನಿ ನಾನು ಸಚಿನ್ಗೆ, ಬೇಡ ಈ ಮಳೆಗಾಲದಲ್ಲಿ ಏನು ಶುರು ಮಾಡಬೇಡಿ ಅಂತ. ನೀವೊಂದು ಕೆಲಸ ಮಾಡ್ತೀರಾತೆ, ನಿಮ್ಮ ಮನೆಗೆ ಏನಾರು ಅವ್ರು ಬಂದಾಗ ಒಂಚೂರು ಇವನ್ನೆಲ್ಲ ಹೇಳೋಕ್ಕಾಗತ್ತಾ? ಯಾರಿಗೆ ಹೇಳ್ಬೇಕೆ, ಎಂತ ಹೇಳ್ಬೇಕಾ? ಮತ್ತಾರಿಗಲ್ಲ ಅತ್ತೆ, ಇದನ್ನೆಲ್ಲ ಕೊಡ್ತಾರಲ್ಲ, ನೀವು ಹೇಳಿದ್ರಲ್ಲ ಅದು ಯಾರದು ಪಾಪಣ್ಣನ ಹೆಂಡ್ತಿನೇ ಇವ್ರಿಗೆ ಕೊಡೋದಲ್ವಾ, ನೀವು ಅವ್ರ ಹತ್ರ ಹೇಳಬೇಕು.
ನಮ್ಗೆ ಇದನ್ನೇ ಮಾಡ್ತಾ ಹೋದ್ರೆ ನಮಗೆ ಭಾಳ ಪ್ರಾಬ್ಲಮ್ ಆಗುತ್ತೆ. ಅಲ್ಲೂ ಭಾಳ ಪ್ರಾಬ್ಲಮ್ ಅಂತೆ. ಅವ್ನ ಕೆಲಸಕ್ಕೆ ಎಲ್ಲ ಎಷ್ಟೋ ದಿವಸ ರಜೆ ಹಾಕಿದಾನಂತೆ. ಹಾಗಾಗಿ ನೀನು ಮುಂದಿನ ಸಾರಿಯಿಂದ ಕೊಡೋದು ಬೇಡ ಅಂತ ಒಂಚೂರು ಹೇಳೋಕ್ಕಾಗತ್ತಾ? ಹಾಗೆ ಹೇಳಕ್ಕೆ ಹೆಂಗೆ ಆಗ್ತದೆ? ಈಗ ನೀವು ಹೇಳ್ತೀಯಲ್ಲ, ನಾನು ಈಗ ಕೇಳೇ ಬಿಟ್ಟೆ ಅಂತ ಮಾಡೋಣ. ಅದೀಗ ನಮ್ಮ ಸಚಿನ್ ಹತ್ರ ಹೇಳ್ದೆ ಬಿಡ್ತದ? ಸಚಿನಿಗೆ ಏನಾರು ನಾನು ಹಿಂಗೆ ಹೇಳಿನಿ ಅಂತ ಗೊತ್ತಾದರೆ ಏನಾಗ್ತದೆ ಅಂತ ನಿಂಗೆ ಗೊತ್ತಲ್ಲ. ಹಂಗಾಗಿ ಅದಕ್ಕೆ ಹೇಳಿದೆ, ಇನ್ನೊಂದು ಸತಿ ಬರೋಣ ಅವನ ಜೊತೆಗೆ ಬಂದು ಹೋಗು ಅಂತ. ನೀ ಅದು ಆಗಲ್ಲ ಅಂತೀಯ. ಹಾಂ ಅತ್ತೆ, ನಂಗೆ ಅರ್ಥ ಆಗುತ್ತೆ. ನಿಮ್ಮ ಪರಿಸ್ಥಿತಿ ನಂಗೆ ಅರ್ಥ ಆಗುತ್ತೆ. ನೀವು ಹಂಗೆ ಡೈರೆಕ್ಟಾಗಿ ಕೇಳೋಕ್ಕಾಗಲ್ಲ ಪಾಪ. ನೀವೊಂದು ಕೆಲಸ ಮಾಡ್ಬೋದು. ಸರಿತಕ್ಕನ ಫ್ರೆಂಡು ಅಂದ್ರಲ್ಲ ಅವರು, ಸರಿತಕ್ಕನ ಹತ್ರ ಹೇಳಲಿಕ್ಕೆ ಹೇಳಿ. ಬೇಡ ಇನ್ಮೇಲೆ ನಮಗೆ ಸಪ್ಲೈ ಮಾಡಬೇಡಿ, ನಮ್ಗಲ್ಲಿ ತೊಂದರೆ ಆಗುತ್ತೆ ಅಂತ ಒಂದು ಮಾತು ಹೇಳಿದ್ರೆ ಸರಿ ಆಗ್ಬೋದಾ ಅಂತ. ಸರಿ ಆತಿತ್ತೇನ, ಆದ್ರೆ ನಾ ಹೇಳಿದ ಮಾತು ಒಪ್ಬೇಕಾತಲ್ಲ. ನೀವೊಂದು ಕೆಲಸ ಮಾಡ್ತೀಯೇನ? ಇನ್ನೊಂದು ಸತಿ ಯಾವಾಗಲಾರು ಫೋನ್ ಮಾಡಿದಾಗ ಅದಕ್ಕೆ ಹೇಳಿ ನೋಡೋಣ. ನಾ ಹೇಳಿದ್ದು ಅಂತ ಹೇಳಿ ಆ ಕಡೆಗೆ ಹೇಳ್ಕೊಟ್ಟಿದ್ದು ಅಂಥದ್ದು. ಅಮ್ಮ ಮಾತಾಡ ಆಯ್ತಾ? ನಾ ಹೊರಟೆ, ಬಸ್ಸಿಗೆ ಟೈಮ್ ಆತೇನ? ಬಂತು ಇಲ್ಲೇ ಬಂತು. ಇನ್ನೊಂದು ಸತಿ ಫೋನ್ ಮಾಡ. ಏನೇ? ಹಾಂ ಆತೆ, ಕೊಟ್ಟೆ ಇದು ಇಡ್ತೀನಿ ಕವನ ತಗ ಹಿಡಿ. ಸ್ವಲ್ಪ ಪಕ್ಕನ ಹೊಳ್ಳಿ ಮಾರತಿ ಹೊತ್ತಾತು. ಇದು ಜಾರ್ಕಿಯಲ್ಲಿ ಹೋಗೋಷ್ಟೊತ್ತಿಗೆ ನಿಧಾನ ಗಡಿಬಿಡಿ ಅಂಥೇಳಿ ಅವ್ರು ಗುಂಡಿಗೆ ಹೇಳಿದ್ರು ಒಂದು ಗಳಿಕೆ ತಂದು ಬಸ್ಸಿನ ಬುಡಕ್ಕೆ ಬಿಟ್ಟು ಬತ್ತಿದ್ನೇನ. ಎಲ್ಲ ಹೀಗೆ ಮಾಡ್ತೀರಪ್ಪ. ಹುಡುಗ ಅಂತ ಒಂದೇನು ಇದ್ದಿರಲಿಲ್ಲ. ಎಂತಕ್ಕೆ ಇವತ್ತು ಆಸ್ಪತ್ರೆಗೆ ಅಂತ ಕರ್ಕೊಂಡು ಹೊಲ್ಟಿಯ ನಂಗಂತೂ ಗೊತ್ತಿಲ್ಲ. ಸಣ್ಣ ಪುಟ್ಟದಕ್ಕೆಲ್ಲ ಆಸ್ಪತ್ರೆಗೆ ಹೋಗಬಾರ್ದು, ಹಿಂಗೆ ಮಾದ್ರು ತಿನ್ನಿಸ್ಬಾರ್ದು ಅಂತ ಹೇಳ್ತಿರ್ತಾರೆ. ನೀವು ನೋಡಿದ್ರೆ ಹಿಂಗೆ ಮಾಡ್ತೀರಿ ಎಂತ. ಸ್ವಲ್ಪ ನಿಧಾನ ಮಾರತ್ತೆ. ಹಾಂ ಸರಿ ನಾನು ನಿಧಾನನೇ ಹೋಗ್ತೀನಿ. ಟೈಮು ಅದೇ ಇನ್ನು ಗುಂಡು ಬತ್ತೀನಿ ಅಂದಾನೆ. ಬಂದಲ್ಗ ಬಾಲೆ ಅಲ್ಲಿ ತನಕ ಬಿಟ್ಟು ಬರ್ತಾನೆ. ನೀವು ನಿಧಾನ ಬನ್ನಿ, ನಿಧಾನಕ್ಕೆ ಬಾಗಿಲು ಹಾಕ್ಕೊಂಡು ಬಂದು ಮಲ್ಕಡಿ. ಬಾಗಿಲು ಹಾಕಿದ್ರೆ ಮಾತ್ರ ಒಂದು ಕೆಲಸ ಚಿಲ್ಕ ಹಾಕಿರ್ಬೇಡಿ. ಆಸತಿ ಆದಂಗೆ ಆಗಿತ್ತು ಕಡಿಕೆ. ಚಿಲ್ಕ ಹಾಕ್ಕೊಂಡು ಬಂದು ನೀವು ಇಲ್ಲಿ ಮಲಗಿದ್ರೆ ಅವ್ರು ಎಷ್ಟು ಬಾಯಿ ಬಡ್ಕೊಂಡ್ರು ಕೇಳಲ್ಲ ಇಲ್ಲಿಗೆ. ಹ್ಞೂ ಮಾರತಿ, ಹೇಳಿದ್ನೆ. ಅದು ಎಷ್ಟು ಸತಿ ಹೇಳ್ತೀಯ ಗೊತ್ತಾಗ್ತದೆ. ನಾ ಏನು ಸಣ್ಣ ಬಾಲ್ಯ? ಬಾಗಿಲು ಹಾಕಿರ್ತೀನಿ, ಹಾಗೆ ಬಾಗಿಲು ಎಳ್ಕೊಂಡು ಹೋಗು. ನೋಡೋಣ, ಸ್ವಲ್ಪ ನಿಧಾನ. ಹೇಳಿದ ಜ್ಞಾನ ಇದೆಯಲ್ಲ. ಅಲ್ಲ, ಒಂದು ಕೆಲಸ ಚಿಲ್ಕ ಹಾಕ್ತಾ ಇದ್ಮೇಲೆ ನಾ ಒಂದು ಹೋಗೋದೊಂದೇ ಅಂತ ಕಲ್ಲಿಗೆ ಅವರೇ ಹೆರ್ಕಿಂದ ಎಳ್ಕೊಬೋದು. ನನಗೆ ಇದು ಅಂದಾಜೆ ಆಗಲ್ಲ. ಅಲ್ಲ ಸರಿತಾ, ಚಿಲ್ಕ ಹಾಕಲ್ಲ ಅಂದಮೇಲೆ ನಾನೊಂದು ಬಾಗಿಲು ಎಳ್ಕೊಳೋದೆ ಅಂತಕ್ಕೆ? ನೀನು ಹೆರ್ಗಿಂದನೇ ಎಳ್ಕ ಗಟ್ಟಿ ಇದು ಮಾಡಿ ಹೋಗೋ ನೋಡೋಣ. ನಾ ಮತ್ತೊಂದು ಸತಿ ಎಂತಕ್ಕೆ ಇಲ್ಲಿಂದ ಅಲ್ಲಿಗೆ ಬರಲವ ಮಲ್ಕೋತೀನಿ ನಾನು.